ಎಲ್ರಿಗೂ ನಮಸ್ಕಾರ. ನಾನು ಪ್ರಸಾದ್ ಭಾಗವತ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷವಾದಂತಹ ವಿಷಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪಪಡಿಸ್ತಾ ಇದ್ದೀನಿ. ಏನು ಅಂತ ಕೇಳಿದರೆ, ಕಷ್ಟ ಅನ್ನುವಂಥದ್ದು ಮನುಷ್ಯನ ಸರ್ವೇ ಸಾಮಾನ್ಯ. ಯಾರಿಗೂ ಕಷ್ಟ ಇಲ್ಲ ಅಂತ ಹೇಳಿಲ್ಲ, ಹಂಗಂತ ಹೇಳಿ ಅದಕ್ಕೆ ಪರಿಹಾರ ಇಲ್ಲ ಅಂತಲೂ ಇಲ್ಲ. ನಿಜವಾಗಿಯೂ ಪರಿಹಾರ ಇದೆ, ಆದರೆ ನಾವು ಆ ಪರಿಹಾರವನ್ನು ಯಾವ ರೀತಿಯಾಗಿ ಹುಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ನಿಮಗೆ ಇದಕ್ಕೆಲ್ಲ ಒಂದು ಸೊಲ್ಯೂಷನನ್ನು ಕೊಡೋದಕ್ಕೆ ಅಂಥೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಸಮಸ್ಯೆ. ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಏನು ಅಂತಂದರೆ ಹಣದ ಸಮಸ್ಯೆ. ಎಷ್ಟೋ ಶ್ರೀಮಂತರ ಹತ್ರ ಹಣ ಇದೆ, ನಮ್ಮ ಹತ್ರ ಇಲ್ಲ, ನಾವು ಕೂಡ ಅವರಂಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ನಮಗೆಲ್ಲ ಅನಿಸುತ್ತೆ. ಆದರೆ ನಾವು ಅವರಾಗೆ ಆಗದೆ ಇದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ಆರಾಮಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಂಡು ಹೋಗೋದು ಹೇಗೆ? ಇದೆಲ್ಲದಕ್ಕೂ ಏನು ಬೇಕು ಅಂತಂದರೆ ಹಣ. ಹಣ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಆದರೆ ನಮಗೆ ಏನು ಬೇಕಾದರೂ ಮಾಡೋದು ಬೇಕಾಗಿಲ್ಲ. ಉತ್ತಮವಾದಂತಹ ಜೀವನವನ್ನು ನಡೆಸೋದಕ್ಕೆ, ನಮಗೆ ಬೇಕಾಗಿದ್ದನ್ನೆಲ್ಲ ನಾವು ಅನುಭವಿಸೋದಕ್ಕೆ ನಮಗೆ ಹಣ ಇದ್ದರೆ ಸಾಕು. ಆದರೆ ಆ ಹಣವನ್ನು ನಾವು ಯಾವ ರೀತಿಯಾಗಿ ತರ್ಬೋದು? ಅದೇ ಒಂದು ದೊಡ್ಡ ಸಮಸ್ಯೆ ಅಲ್ವ ಇವತ್ತು. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ, ಏನೇ ಕೆಲಸವನ್ನು ಮಾಡಿದ್ರೂ ಕೂಡ, ಏನೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ನಮಗೆ ಅದು ದಕ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ, ಅದರ ಹಿಂದೆ ನಾನಾ ರೀತಿಯಾದಂತಹ ವಿಚಾರಗಳು ಅಡಗಿದೆ. ದುಡ್ಡು ಅನ್ನೋದು ಹಾಗೆ ಎಲ್ಲರಿಗೂ ಸಿಗುವಂಥದ್ದಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ರಮದಲ್ಲಿ ನಾವು ತಗೊಳ್ಳೋದಕ್ಕೆ ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪ ಪ್ರಯತ್ನವನ್ನು ಕೂಡ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದರೆ, ಸ್ವಲ್ಪ ನಿಮ್ಮಿಂದನೂ ಕೆಲಸಗಳು ಆಗಬೇಕಾಗಿದೆ. ಏನು ಅಂತ ಕೇಳಿದರೆ, ನಾನೆಲ್ಲೋ ನಿಮಗೆ ದೊಡ್ಡ ಬೆಟ್ಟ ಹತ್ತಿ ಅಥವಾ ಯಾವುದೋ ಒಂದು ಕಾಡಿಗೆ ಹೋಗಿ ಏನೋ ಒಂದು ತೊಗೊಂಡು ಬನ್ನಿ ಅಥವಾ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ನಾನು ಹೇಳ್ತಾ ಇಲ್ಲ. ಆದರೆ ನೀವು ಏನು ಮಾಡಬೇಕು ಅಂತಂದರೆ, ನನಗೆ ನಿಮ್ಮ ಆಸಕ್ತಿಯನ್ನು ತೋರಿಸ್ಬೇಕು ಮೊದಲನೇದಾಗಿ. ಈಗ ನಾನು ಆ ಸೊಲ್ಯೂಷನನ್ನು ನಾನು ನಿಮಗೆ ಇಲ್ಲಿ ಸ್ಟ್ರೇಟ್ ಅವೇ ನಾನು ನಿಮಗೆ ಹೇಳಿಬಿಟ್ಟೆ ಅಂತಂದರೆ ಅದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂಥೇಳಿ ನನಗನ್ಸುತ್ತೆ. ಯಾಕೆ ಅಂತ ಕೇಳಿದರೆ, ಅದನ್ನು ಇಷ್ಟ ಇದ್ದವರು ನೋಡ್ತಾರೆ, ಇಷ್ಟ ಇಲ್ಲದೆ ಇದ್ದವರು ನೋಡ್ತಾರೆ. ಎಷ್ಟೋ ಜನ ಅದನ್ನು ಇಗ್ನೋರ್ ಮಾಡ್ತಾರೆ. ನಿಮಗೆ ನಿಜವಾಗಿಯೂ ಕಷ್ಟ ಇದೆ, ನಿಮಗೆ ನಿಜವಾಗಿಯೂ ಹಣ ಸಂಪಾದನೆ ಆಗಬೇಕು, ನಿಮಗೆ ನಿಜವಾಗಿಯೂ ಜೀವನದಲ್ಲಿ ಬದಲಾವಣೆಯನ್ನು ನೀವು ಕಾಣಬೇಕು ಅಂತಂದರೆ ನನಗೆ ತಿಳಿಸ್ಕೊಡಿ. ಕಾಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ನಿಮ್ಮ ಕಷ್ಟ ಏನಿದೆ. ಅಥವಾ ನೀವು ಕಷ್ಟ ಡಿಸ್ಕ್ಲೋಸ್ ಮಾಡದೇ ಇದ್ರೂ ಪರವಾಗಿಲ್ಲ. ನನಗೆ ಹಣ ಗಳಿಸೋದಕ್ಕೆ ಸಹಾಯ ಮಾಡಿ, ಅಥವಾ ನಿಮಗೆ ಏನು ನಿಮ್ಮ ಮನಸ್ಸಿನಲ್ಲಿದೆ ಅದನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಎಷ್ಟು ಜನರಿಗೆ ಇದರಲ್ಲಿ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆ, ಜೀವನದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳೋದಕ್ಕೆ ಆಸಕ್ತಿ ಇದೆ ಅಂಥೇಳಿ ನೋಡಿಕೊಂಡು ನಾನು ನಿಮಗೆ ಆ ಒಂದು ಸೊಲ್ಯೂಷನನ್ನು ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ನನ್ನ ಹತ್ರ ಸೊಲ್ಯೂಷನ್ ಇಲ್ಲ, ನಾನು ಹುಡುಕಿ ನಿಮಗೆ ಸೊಲ್ಯೂಷನ್ ಕೊಡಬೇಕು ಅಂಥೇಳಿ ನಾನು ಅಲ್ಲ. ಆಲ್ರೆಡಿ ನನಗೆ ಅದು ಗೊತ್ತಿದೆ, ನಾನು ಅದನ್ನು ಸಾಬೀತು ಕೂಡ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮಗೆ ತಿಳಿಸ್ಬೇಕು. ಆದರೆ ನೀವೊಂದು ಚಿಕ್ಕ ಸಹಾಯ ಏನು ಮಾಡಬೇಕು ಅಂತಂದರೆ, ನಿಮ್ಮ ಆಸಕ್ತಿಯನ್ನು ನೀವು ತೋರಿಸ್ಬೇಕು. ನಿಜವಾದ ಆಸಕ್ತಿಯನ್ನು ನೀವು ಕಮೆಂಟ್ ಮೂಲಕ ನನಗೆ ತೋರಿಸಿದರೆ ನನಗೂ ಕೂಡ ಅದನ್ನು ನಿಮಗೆ ತಿಳಿಸೋದಕ್ಕೆ ಒಂದು ಆಸಕ್ತಿ ಬರುತ್ತೆ. ಅದಕ್ಕೋಸ್ಕರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಾನು ನಿಮಗೆ ಆ ಸೊಲ್ಯೂಷನನ್ನು, ತುಂಬ ಸಿಂಪಲ್ ಆಗಿರುವಂತಹ ಸೊಲ್ಯೂಷನನ್ನು ನಾನು ನಿಮ್ಗೆ ಕೊಡ್ತೀನಿ. ಅದರಿಂದ ನಿಮಗೆ ಪರಿಣಾಮ ಕಂಡೇ ಕಳ್ಕೊಳ್ತೀರಾ. ಪರಿಣಾಮ ಸಿಕ್ಕಿಲ್ಲ ಅಂತಂದರೆ ನೀವು ನನಗೆ ಖಂಡಿತವಾಗಿಯೂ ಹೇಳ್ಬೋದು, ನೀನೇನೋ ಹೇಳಿಬಿಟ್ಟೆ, ನಮಗೇನೋ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ. ಅದಕ್ಕೆ ನಾನು ಆನ್ಸರ್ ಮಾಡೋದಕ್ಕೆ ರೆಡಿ ಇರ್ತೀನಿ. ಆದರೆ ನನಗೆ 100% ಶೋರ್ ಇದೆ,
ಪ್ರತಿಯೊಬ್ಬರೂ ಕೂಡ ನಿಮ್ಮೆಲ್ಲ ಕಷ್ಟಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಹಾಗಾಗಿ ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಮವರಿಗೆಲ್ಲ ಈ ವಿಡಿಯೋವನ್ನು ತಿಳಿಸಿ. ನಿಮ್ಮ ಜೀವನದಲ್ಲಿ ಯಾರ್ಯಾರು ನಿಜವಾಗಿಯೂ ಸೀರಿಯಸ್ ಆಗಿದ್ದಾರೆ ಅವರಿಗೆಲ್ಲ ಈ ವಿಡಿಯೋ ತಿಳಿಸಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸದ್ಯದಲ್ಲೇ ನಿಮ್ಮ ಕಮೆಂಟನ್ನೆಲ್ಲ ನೋಡಿಕೊಂಡು ನಾನು ಆ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ. ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.